ಚಿಕ್ಕದಿಂದ ನಾನು ಡ್ಯಾನ್ಸ್ಗೆ ಹೋಗ್ತಾ ಇದ್ದೆ. ಚಿಕ್ಕದ್ರಿಂದ ಅಂತಂದ್ರೆ ಕೀಲ್ ಕುದುರೆ ಡ್ಯಾನ್ಸ್ ಮಾಡೋರು. ಕೀಲ್ ಕುದುರೆ ಡ್ಯಾನ್ಸ್ಗೆ ಅದು ತಲೆ ಮೇಲೆ ಅದೇನೋ ಹೊತ್ಕೊಂಡು ಮಾಡ್ತಾರಲ್ಲ, ಆ ಡ್ಯಾನ್ಸ್ ಮಾಡ್ತಿದ್ದೆ. ಆಮೇಲೆ ಈ ನಾಟಕಗಳು, ಕುರುಕ್ಷೇತ್ರ, ಶನಿ ಮಹಾತ್ಮೆ, ಮಹಿಮೆ, ಈ ತರ ಲವಾಕುಶ, ಈ ತರ ಎಲ್ಲ ಡ್ಯಾನ್ಸ್ಗಳಲ್ಲಿ ನಾನು ದರ್ಬಾಸಿನಲ್ಲಿ ಡ್ಯಾನ್ಸರ್ ಆಗಿ ಹೋಗ್ತಾ ಇದ್ದೆ. ಒಂದು ಫುಲ್ ಬೆಳಗಾನ ನಾಟಕ ಮಾಡ್ತಾರೆ. ಅದನ್ನ ಒಂದು ನಾಟಕ ಬೆಳಗಾನ ಮಾಡ್ಬೇಕಾದ್ರೆ ದರ್ಬಾಸಿನ 4 ಡ್ಯಾನ್ಸ್ ಬರುತ್ತೆ. ಆ ಡ್ಯಾನ್ಸ್ ಅನ್ನೋದು ನನಗೆ ಹುಟ್ಟಿನಿಂದ ಜೊತೆನೆ ಬಂದ್ಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ. ಚಿತ್ರರಂಗದವರು ಈ ಸೀರಿಯಲ್ಗಳಲ್ಲೂ ಅಷ್ಟೇ ನಮ್ಮನ್ನ ಕರೆದು ಬರೀ ಅದನ್ನೇ ಗುರುತಿಸ್ತಾರೆ. ಫಸ್ಟೇ ನಾವು ಅದ್ರೊಳಗೆ ಇದ್ದೀವಿ, ಅದರಲ್ಲಿ ಬನ್ನಿ, ಕೈ ಹೊಡೀರಿ, ಕೈ ತಟ್ಬಿಟ್ಟು ಹೋಗ್ರಿ, ಅದು ಇಷ್ಟ ಆಗಲ್ಲ. ಒಂದು ಹೆಣ್ಣು ತರ ವಾಯ್ಸ್ ಡಬ್ ಮಾಡಿ, ಏನೋ ಒಂದು ಚಿಕ್ಕಮ್ಮನೋ, ದೊಡ್ಡಮ್ಮನೋ, ಒಂದು ಅಕ್ಕನೋ, ಒಂದು ತಂಗಿನೋ, ಒಂದು ಕಸ ಗುಡ್ಸೋ ಒಂದು ಕೆಲಸ, ಒಂದು ಕಾಫಿ ಟೀ ತಗೊಂಡ್ಬರೋಳಾಗ ತೋರ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಇಷ್ಟ. ಒಂದು ಅಂಬರೀಷ್ ಪಿಕ್ಚರ್ ಬಂತು, ದೇವರ ಮನೆ ಅಂತ. ಈ ಪಿಕ್ಚರ್ ಅಲ್ಲಿ ಒಂದು ಬಿಸ್ನೆಸ್ ಮನೆ ಇರುತ್ತೆ. ಸಾಂಗ್ ಹೆಸರು ಚೆನ್ನಾಗಿದೆ ನನಗೆ. ಕೆಂಪು ದೀಪದ ಓಣಿಯಾಗೆ ಗಮ್ಮತ್ತು ಗಮ್ಮತ್ತು, ತಂಪು ತರುವ ಹಾದಿಯಾಗೆ ಕಿಮ್ಮತ್ತು ಕಿಮ್ಮತ್ತು ಅಂತ ಒಂದು ಕ್ಯಾಮ್ರಾ ಡ್ಯಾನ್ಸರ್ ಇದ್ರೆ, ಇಬ್ರು ಕಮ್ಯುನಿಟಿಯಲ್ಲಿ ಇರ್ತಾರೆ. ಅವರು ಡಿಂಗ್ ಮಾಡೋದು, ಹಿಂಗ್ ಮಾಡೋದು, ಹಿಂಗ್ ಮಾಡೋದು, ಹಿಂಗ್ ಮಾಡೋದು ಮಾಡ್ತಿರ್ತಾರೆ. ನಾನ್ ಏನ್ ಮಾಡಿದೆ, ಇಂಥವ್ರು ಹಿಡಿದ್ರೆ ನಮ್ಮನ್ನ ಸೇರ್ಸ್ಕೊತಾರೆ ಅವರು. ಆ ಪಿಕ್ಚರ್ ಅಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು, ಇಂಥವ್ರು ಎಲ್ಲಾರು ಹುಡುಕ್ಬೇಕಲ್ಲ. ಎಲ್ಲಿ ಹುಡುಕಿದ್ರು ಸಿಗ್ತಿರ್ಲಿಲ್ಲ ನಮ್ಗೆ. ಮೈಸೂರಿಗೆ ಧಾವಿಸಿ ಬಂದೆ. ಮೈಸೂರಲ್ಲಿ ಒಬ್ರು ಅವರೇ ನನ್ನ ಗುರ್ತಿಡಿದ್ರು. ಇದೇನಿದು ನಮ್ ತರನೇ ಕಾಣ್ತಾ ಇತ್ತಲ್ಲ ಅಂತ ಬಂದು ನನ್ನ ಕೇಳಿದ್ರು, ಹೆಂಗ್ಸ್ ಆಗ್ಬೇಕು ಅಂತ ಆಸೆನ ನಿಮ್ಗೆ? ಅಯ್ಯೋ ಹ್ಞೂ ಅಂತ ಅವ್ರಿಗೆ ಹೇಳಿದೆ. ಹಂಗಂದ ತಕ್ಷಣ ಬಾ ಮಗ ಅಂತೇಳಿ ಅವ್ರು ನನ್ನ ಜೊತೆ ಕರ್ಕೊಂಡೋದ್ರು. ನಮ್ಮ ಕಮ್ಯುನಿಟಿಯವರೆಲ್ಲ ಇದ್ರು. ನಾನ್ ತಿಳ್ಕೊಂಡಿದ್ದೆ ನನ್ನ ಒಬ್ಳಿಗೆ ಹಿಂಗಾಗಿರೋದೇನೋ. ಯಾವಾಗ ಅಲ್ಲಿ ಹೋಗಿ ನೋಡಿದ್ನೋ ನನ್ನಂತವ್ರು ಸಾವಿರಾರು ಜನ ಇದ್ರು. ಆವಾಗ್ಲೇನೆ ನೋಡಿದ್ಮೇಲೆ ನನ್ಗನ್ನಿಸ್ತು, ನನ್ನ ಪರಿಸ್ಥಿತಿಯಲ್ಲಿರೋರೆಲ್ಲ ಇಲ್ಲಿದ್ದಾರೆ, ಇವ್ರುಗಳು ನನ್ನ ಅರ್ಥ ಮಾಡ್ಕೋತಾರೆ. ನಾನು ಸೀರೆ ಹಾಕೋಬೇಕು, ನಾನು ಲಂಗಾದಾವಣಿ ಹಾಕೋಬೇಕು, ಎಲ್ಲಾನು ಅಲ್ಲಿ ನನಗೆ ತುಂಬಾ ಇಷ್ಟವಾಯ್ತು. ಒಂಥರ ಲುಂಗಿ ತರ ಬಂದು, ಆ ಲುಂಗಿನ ಮುಂದೆ ಕಡೆ ನರ್ಗೆ ತರ ಮಾಡಿಕೊಂಡು ವಿಧವಾದ ಒಂದು ದುಪ್ಪಟ್ಟ ಬರುತ್ತೆ. ಇಷ್ಟೇ, ಡೈರೆಕ್ಟ್ ಸೀರೆ ಉಡೋಕ್ ಆಗ್ತಿರ್ಲಿಲ್ಲ ಅವಾಗ. ಫಸ್ಟ್ ಹಿಂಗ್ ಈ ತರ ಪರಿಚಯ ಮಾಡ್ಕೊಂಡು ಅದೇ ಇತ್ತು ಅವಾಗ. ಆಮೇಲೆ ದಿಢೀರ್ ಅಂತ ಒಂದ್ಸಲ ಸೀರೆ ಉಟ್ಕೊಂಡು ಬಂದ್ಬಿಡೋದು. ಆವಾಗ ತುಂಬಾ ಕಷ್ಟ ಇತ್ತು ಸರ್ಜರಿನದು. ನಾವು ಮಾಡ್ಕೊಂಡಿರೋ ದೂರ ದೂರ ಊರುಗಳಲ್ಲಿ, ಯಾವುದೋ ತಮಿಳ್ನಾಡಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದು, ಆವಾಗ ನನ್ಗೇನೊಂದು 1200 ರೂಪಾಯಿ ಖರ್ಚಾಗೈತೆ. ಈಗ ಅದನ್ನ ಯಾರಾದ್ರೆ ಕೇಳ್ಬಿಟ್ರೆ ಸ್ವಲ್ಪ ಕುತ್ಕೊಳ್ಳಮ್ಮ ಅಂತಾರೆ. 89ರಲ್ಲಿ ನನಗೆ ಸರ್ಜರಿ ಆಗಿರೋದು. ನಂಜುಂಡಿ ಕಲ್ಯಾಣ ಪಿಕ್ಚರ್ ಬಂತು, ಈ ಮಾಲಾಶ್ರೀ ರಿಲೀಸ್ ಆಗಿತ್ತು. ಆವಾಗ ಆ ಪಿಕ್ಚರ್ ನೋಡ್ಕೊಂಡು ನಾನು ಸರ್ಜರಿಗೆ ಹೋದವಳು. ಆಪರೇಷನ್ ಆದ್ಮೇಲೆ ಬಂದು ಪ್ರಸನ್ನ ಟಾಕೀಸಲ್ಲಿ, ಮಾಗಡಿರೋಡ್ ಪ್ರಸನ್ನ ಟಾಕೀಸಲ್ಲಿ ಆ ಪಿಕ್ಚರ್ ನೋಡಿದೆ. ಅದರಿಂದ ಅದೊಂಚೂರು ಚೆನ್ನಾಗಿ ಆಗ್ತಾ ಇದೆ. ಎಷ್ಟು ವರ್ಷ ಆಯ್ತು ರಿಲೀಸ್ ಆಗಿ, ಅಷ್ಟು ವರ್ಷ ನನಗೆ ಸರ್ಜರಿ ಆಗಿ ಅಷ್ಟು ವರ್ಷ ಆಗಿದೆ. 32 ವರ್ಷ ಆಗಿರ್ಬೋದು. ಆದ್ರೆ ಆಮೇಲೆ ಒಂದು ಪಿಕ್ಚರ್ಗೆ ಹೋಗ್ಬೇಕಾದ್ರೆ ನಾವು ಯಾವ ತರ ಮಾಡ್ತಾ ಇದ್ವಿ ಅಂದ್ರೆ, ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಹೋಗ್ತಾ ಇದ್ವಿ. ಲೈಟ್ ಎಲ್ಲ ಆಫ್ ಆಗುತ್ತಲ್ಲ, ಆವಾಗ ಹೋಗ್ತಾ ಇದ್ವಿ. ಬಿಡಬೇಕಾದ್ರೆ ಪಿಕ್ಚರ್ ಬಿಡೋದು ಇನ್ನೊಂದು ಸ್ವಲ್ಪ ಇದೆ ಅನ್ನಂಗೆ ಓಡ ಬಂದ್ಬಿಡೋರು. ಇಲ್ಲಾಂದ್ರೆ ಜನಗಳು ನಮ್ಮಿಂದೆ ಓಡ ಬರೋರು, ಓಡಾಯ್ಕೊಂಡು ನೋಡೋಣ ಅನ್ನೋದು. ತುಂಬಾನೇ ಹಿಂಸೆಗಳು ಅನುಭವಿಸಿದೀವಿ. ಆ ಕಾಲ ನನಗೆ ಅಷ್ಟು ಖುಷಿ ಕೊಟ್ಟಿರ್ಲಿಲ್ಲ. ನನ್ನ ಕಮ್ಯುನಿಟಿಗೆ ಬಂದ ಮೇಲೆ ಕಷ್ಟ ಏನು ಅಂತ ನನಗೆ ಗೊತ್ತಾಯ್ತು. ನಾನು ಸುಮಾರು ಒಂದು 14-15 ವಯಸ್ಸಿಗೆ ಬಂದಿದ್ದು. 85-86ರಲ್ಲಿ ಬಂದೆ ನಾನು. ಆ ಟೈಮಲ್ಲಿ ತುಂಬಾ ಕಷ್ಟ ಇತ್ತು. ಹೊರಗಡೆ ಓಡಾಡೋಂಗಿಲ್ಲ. ನಮ್ಮಂತವ್ರು ಬೇರೆ ಬೇರೆ ಭಾಷೆಯಿಂದ ನಮ್ಮನ್ನು ಕರೆಯೋರು. ಅದು ಹೇಳಕ್ ನಮ್ಗೆ ಇವಾಗ ಇಷ್ಟ ಆಗಲ್ಲ. ಆ ಥರ ಎಲ್ಲ ಕರೆಯೋರು. ಈ ಕೊಳ್ತೋಗಿರೋ ಟೊಮೊಟೊದಲ್ಲಿ ಹೊಡೆಯೋದು, ಕೊಳ್ತೋಗಿರೋ ಬದನೆಕಾಯಲ್ಲಿ ಹೊಡೆದ್ಬಿಡೋದು, ಒಬ್ಬೊಬ್ರು ಹಿಂದೆಗಡೆಯಿಂದ ಮೊಟ್ಟೆ ಹೊಡೆದು ಬಿಟ್ಕೊಂಡು ಹೋಗೋದು, ಹಿಂಗೆಲ್ಲ ಮಾಡ್ತಾ ಇದ್ರು. ಅವಾಗ ನಾವು ಈಚೆಗೆ ಬರಕ್ಕೆ ಎದುರ್ಕೊತಾ ಇದ್ವಿ. ಯಾಕೆ ನಮ್ಗೆ ಹಿಂಗ್ ಮಾಡ್ತಾರ, ಬೇರೆಯವ್ರಿಗೆ ಹಿಂಗ್ ಮಾಡ, ನಾವಂತರ ಅವ್ರಿಗೆ ಒಂಥರ ಕಾಮಿಡಿ ವಸ್ತುವಾಗಿ ಕಾಣ್ತಾ ಇದ್ವಿ. ಈಗ ನೋಡಿ ಹೋಗ್ತಾ ಇದೆ, ಇದೆ ಕಣ, ಹೋಯ್ತಾ ಇದೆ ಅನ್ನೋ ತರ ನಾನ್ ಕಂಡಿದ್ದ ಜೀವನ ಆ ತರ ಇತ್ತು. ಮನೆಯಲ್ಲಿ ಬೈಯೋರು ನನ್ಗೆ, ಯಾವಾಗ ನೋಡು ಬರೀ ಹೆಂಗಸ್ತರನೇ ಆಡ್ತೀಯ. ಹೆಣ್ಣದೇ ಜಾಸ್ತಿ. ಗಂಡಸ್ತಂತ ಒಂದು ಯಾವ ರೋಲ್ನು ಇಷ್ಟಪಡ್ತಿರ್ಲಿಲ್ಲ ನಾನು. ಗಂಡಿನ ರೋಲ್ ಯಾವ್ದು ಇಷ್ಟಪಡ್ತಿರ್ಲಿಲ್ಲ. ಜಾಸ್ತಿ ಹೆಣ್ಣು. ಅದರಲ್ಲೂ ಈ ಕ್ಯಾಬರೆ ಡ್ಯಾನ್ಸರ್ಗಳಂದ್ರೆ ತುಂಬಾ ಇಷ್ಟ ನನಗೆ. ಅದು ಮತ್ತೆ ಯಾವ ಡ್ಯಾನ್ಸ್ ಆದ್ರೂ ಸರಿ ಮಾಡ್ತಿದ್ದೆ. ಅದರಲ್ಲೂ ಈ ಕ್ಲಬ್ ಡ್ಯಾನ್ಸ್ಗಳು ಅಂತಂದ್ರೆ ತುಂಬಾ ಇಷ್ಟಪಡ್ತಾ ಇದ್ದೆ ನಾನು. ಅದು MG ರೋಡಲ್ಲಿ ಇತ್ತು. ಸುಮಾರು ಒಂದು 30 ವರ್ಷದ ಮಾತೇನು ಇದು. ಅವಾಗ ರಿಚ್ಮೆಂಟ್ ಸರ್ಕಲ್ ಹತ್ರ ಒಂದು ಇದಿದೆ. ಅಲ್ಲಿ
ನಾನು ಕಮ್ಯುನಿಟಿ ಅಂತ ಗೊತ್ತಿಲ್ಲ ಅವ್ರಿಗೆ. ಒಂದು ಸುಮ್ಮನೆ ನಾನು ಕೇಳ್ಕೊಂಡೆ ನಾನೊಂದು ಡ್ಯಾನ್ಸ್ ಮಾಡ್ಬೋದಾ ಅಂತ. ಆವಾಗ ಆಯ್ತು ಬಂದ್ ಮಾಡು ಅಂತ ಹೇಳಿದ್ರು. ಅವರು ಯಾರ ಹತ್ರನು ಅವ್ರ ಓನರ್ಗೆ ಒಬ್ರು ಗೊತ್ತಿತ್ತು ನನ್ನ ಕಮ್ಯುನಿಟಿ ಅಂತ. ಪಬ್ಬಲ್ಲಿ ಸುಮ್ಮನೆ ಹುಡುಗಿರ ಜೊತೆ ಹೋಗಿ ಡ್ಯಾನ್ಸ್ ಮಾಡೋದು. ನನಗೆ ಒಂದಿಷ್ಟು ಸಂಬಳ ಅಂತ ಕೊಡೋರು ಅವಾಗ. ಆ ಡ್ಯಾನ್ಸ್ ಮಾಡ್ಬೇಕಾದ್ರೆ ನನ್ನ ಹಣೆ ಬರೋಕ್ಕೆ ಆ ಕ್ಲಬ್ಬಲ್ಲಿ ಒಂದು ಮಲ್ರಾಗೋಯ್ತು. ಅವ್ರವ್ರಿಗೇನೋ ರೌಡಿಸಮ್ ಇದ್ರ ಮಲ್ರಾದಾಗ ಆ ಕ್ಲಬ್ ಬಂದಾಯ್ತು. ಮತ್ತೆ ನಾನೆಲ್ಲೂ ಹೋಗೋಕೆ ಪ್ರಯತ್ನ ಪಡಲಿಲ್ಲ. ಆವಾಗಂತೂ ತುಂಬಾ ಖುಷಿ ಪಟ್ಟೆ. ಅಂತೂ ಇಂತೂ 4 ಜನ ಗಂಡಸರು ಮುಂದೆ ಕುಣಿತಾ ಇದ್ದೀನಲ್ಲ ನಾನು, ತುಂಬಾ ಖುಷಿಯಾಗಿ ಅದ್ರಲ್ಲೊಂದು ಒಂದು ಖುಷಿಯಾಗಿ ಆಮೇಲೆ ಹಂಗೆ ಅಯ್ಯಪ್ಪ ರೌಡಿಗಳು ಬರ್ತಾರೆ ಬೇಡಪ್ಪ ಅನ್ನೋ ತರ ಭಯದಲ್ಲಿ ಹಂಗೆ ಹಂಗೆ ಬಿಟ್ಟೋಯ್ತದು. ನನಗೆ ಜೈಮಾಲಿನಿ ಆ ತರ ಕಾಣಬೇಕು. ನನಗೆ ಈ ಗುರುಶಿಷ್ಯರ ಪಿಕ್ಚರ್ ನೋಡಿರ್ಬೋದು ನೀವು. ಮಂಜುಳಾ ಮತ್ತೆ ಜೈಮಾಲಿನಿ ಡಬಲ್ ಡ್ಯಾನ್ಸ್ ಬರುತ್ತೆ, ದೀನರ ಮೊರೆಯ ಆಲಿಸಿ ಕೇಳಿ. ನನಗೆ ಜೈಮಾಲಿನಿ ತರ ಕಾಣಿಸ್ಬೇಕಲ್ಲ, ನಾನು ಅವಳ ತರನೇ ಡ್ರೆಸ್ ಹಾಕೋಬೇಕಲ್ಲ ಅಂತ ಒಂದು 16-17 ವಯಸ್ಸಲ್ಲೇ ಇತ್ತು ಆ ಆಸೆ. ಆಮೇಲೆ ಪಿಕ್ಚರ್ ಅಯ್ಯೋ ಆ ಒಡವೆ ಎಲ್ಲ ಯಾರು ಕೊಡ್ತಾರೆ ನಮಗೆ, ಅಷ್ಟು ಕೂದಲು ನನಗೆ ಯಾವಾಗ ಬೆಳೆಯೋದು. ಇವಾಗ ನೋಡಿ ಈ ವಯಸ್ಸಲ್ಲಿ ಇಷ್ಟು ಕೂದಲಿದೆ, ಅವಾಗ ಇಲ್ಲಿ ತನಕ ಕೂದಲಿತ್ತು. ನನಗೊಂದು 20-22 ವಯಸ್ಸಲ್ಲಿ ಇಲ್ಲಿ ತನಕ ಕೂದಲಿತ್ತು. ಆವಾಗ್ಲೂ ನನ್ಗೆ ಆ ಆಸೆ ಪೂರೈಸ್ಲಿಲ್ಲ, ಆಗ್ಲಿಲ್ಲ. ಹಿಂಗೆ ನಮ್ಮ ಕಮ್ಯುನಿಟಿ ಜೊತೆನೆ ಇದ್ವಿ, ಡ್ಯಾನ್ಸು ಗೀನ್ಸು, ಅಲ್ಲಿ ಮದುವೆ, ಇಲ್ಲಿ ಮೆಹಂದಿ ಶಾಸ್ತ್ರ ಕರೆಯೋರು, ಇದಕ್ಕೆ ಸರಿಯಾಗಿ ಹೋಯ್ತು ಟೈಮ್. ಆದ್ಮೇಲೆ ಈ ಒಂದು ಪಯಣ ಅನ್ನೋ ಒಂದು ಆರ್ಗನೈಸೇಷನ್ ಅಲ್ಲಿ ಇದೊಂದು ಪ್ರಾಜೆಕ್ಟ್ ಬಂತಂತೆ. ಈ ತರ ವಯಸ್ಸಾಗಿರೋನ ಒಂದು 50 ವಯಸ್ಸು ದಾಟಿರೋರ್ನ ತಗೊಂಡು ಇದನ್ನ ಮಾಡ್ರಿ, ನೀವು ಒಂದು ಫೋಟೋಶೂಟ್ ಅಂತ ಮಾಡಿ ಅಂತ ಹೇಳಿ ಅಂದಾಗ ನನ್ನನ್ನ ಇನ್ವೈಟ್ ಮಾಡಿದ್ರು. ಕಲ್ಕಿ ಡ್ರಾಮಾಯಿಂದಲೇ ಜೈಮಾಲಿನಿ ಆಗಿರೋದು ನಾನು. ಭಾನು ಆಗಿರೋದು ಜೈಮಾಲಿನಿ ಆಗಿದ್ದಾಳೆ. ಆಡಿಯನ್ಸ್ ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಇಲ್ಲ ಇಷ್ಟು ಡ್ರಾಮಾ ಆದ್ಮೇಲೂ ನಾನು ವಯಸ್ಸು ಹೇಳಿದಾಗ ಮೇಡಮ್ ವಯಸ್ಸು ಯಾರಿಗೂ ಹೇಳಕ್ ಹೋಗ್ಬಿಡಿ, ನೀವು ಯಾರು ಹೇಳ್ತಾರೆ ನಿಮ್ಗೆ 54 ವಯಸ್ಸು ಅಂತ. 18-19 ವಯಸ್ಸನ್ನು ಮೀಸೋ ತರ ನೀವು ಡ್ಯಾನ್ಸ್ ಮಾಡಿದ್ದೀರಾ. ಆ ಪಾತ್ರಗಳಾಗಿರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು ಅಂತ ಅಂದಾಗ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದೇನೋ, ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಒಂದ್ ಕಡೆ ಎಲ್ಲೋ ಸ್ವಲ್ಪ ಒಂದು ಅರ್ಧ ಜೈಮಾಲಿನಿ ಆಗಿದ್ದೀನಿ. ಇದೇ ತರ ನಮ್ಮ ಕಮ್ಯುನಿಟಿಯವ್ರನ್ನ ಅವರೊಂದು 15 ಜನ ಇಟ್ಕೊಂಡು ಏನೋ ಮಾಡಿ ಅವ್ರವ್ರ ಕನಸನ್ನ ಸೆಲೆಕ್ಟ್ ಮಾಡಿ ಕೇಳ್ಕೊಂಡು ಅದ್ರಲ್ಲಿ ಒಂದು 12 ಜನ ಏನೋ ನಾವು ಸೆಲೆಕ್ಟ್ ಆಗಿ ಮಾಡ್ತಾ ಇದೀವಿ. ಹೆಂಗೋ ಇನ್ನ ಒಂದು ಊರಿಗೆ ಹೋಗ್ತಾ ಇದೀವಿ ನಾಟಕಗಳು ತಗೊಂಡು. ಮುಂದಕ್ಕೆ ಯಶಸ್ವಿ ಆದ್ರೆ ಫುಲ್ ಜೈಮಾಲಿನಿ ಆಗ್ಬಿಟ್ಟೆ ಅಂತ ಏನಾದ್ರು ಅನ್ಸುತ್ತೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಕಣ್ಣು ಮುಚ್ಕೊಳ್ಳೋ ಅಷ್ಟರಲ್ಲಿ ಅಯ್ಯೋ ಪರವಾಗಿಲ್ಲಪ್ಪ ಜೈಮಾಲಿನಿ ಅಂತ ಹಂಗ್ ನೋಡಿದ್ದು ಇವಳು ಮಾಡಿದ್ಲು ಭಾನು ಅಷ್ಟು ಚೆನ್ನಾಗಿ ಮಾಡಿದ್ಲು ಅಂತ ಅಂದಾಗ ನಮ್ಗೆ ನನ್ನ ಮನಸ್ಸಿಗೆ ತೃಪ್ತಿ ಆಗುತ್ತೇನೋ.